ಜೀವನದಲ್ಲಿ ನಾನು ಮುಂದೆ ಬರಬೇಕು, ಏನಾದರೂ ಸಾಧನೆ ಮಾಡಿ ತೋರಿಸ್ಬೇಕು, ನನ್ನನ್ನು ಜನ ಗುರುತಿಸಿ ಮಾತಾಡಿಸ್ಬೇಕು, ಇತಿಹಾಸದ ಪುಟಗಳಲ್ಲಿ ನನ್ನ ಹೆಸರು ಕೂಡ ಸೇರ್ಪಡೆ ಆಗಬೇಕು, ನನ್ನ ಹೆತ್ತವರ ಹೆಸರು ನಾನು ಮುಂದಕ್ಕೆ ತಗೊಂಡು ಬರಲೇಬೇಕು ಅಂತ ಏನೇನೋ ಕನಸು ಕಾಣ್ತಿರ್ತೀಯ. ಆದರೆ ಅದಕ್ಕೆ ಅಡ್ಡ ಬರೋ ಜನ ನಿನ್ನ ಪ್ರತಿ ಹೆಜ್ಜೆಯಲ್ಲೂ ನಿನ್ನ ಕಾಲು ಎಳಿತಾ ಇರ್ತಾರೆ. ಒಟ್ನಲ್ಲಿ ನೀನು ಸೋಲ್ಬೇಕು. ನೀನು ಸೋತ್ರೆ ಅವ್ರಿಗೆ ತುಂಬ ಖುಷಿ. ಹೇಗಾದರೂ ಮಾಡಿ ನಿನ್ನನ್ನು ತುಳಿಬೇಕು ಅಂತ ಹೊಂಚಾಗ್ತಿರ್ತಾರೆ. ನಿನ್ನ ಏಳಿಗೆಯನ್ನು ಸಹಿಸದ ಇಂಥ ಜನ ಇದ್ರೆ ಎಷ್ಟು, ಸತ್ರೆ ಎಷ್ಟು. ಇಂತಹ ಜನಗಳ ಮಧ್ಯೆ ನೀನಿರೋದಾ? ಬೇಡ, ನೀನಾಗಿರು. ಕಾಲು ಎಳೆಯೋ ಜನರ ಮಧ್ಯೆ ನಿನ್ನ ಕಾಲರ್ನ ನೀನು ಎತ್ಕೊಂಡೇ ತಿರುಗಾಡು. ಅಂತಹ ಕೀಳೆರಿಮೆ ಜನರಿಗೆ ನಿನ್ನ ಪವರ್ ಏನು ಅಂತ ತೋರಿಸು. ನಿನ್ನ ಪ್ರತಿಯೊಂದು ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇಡು. ಕಾಲು ಎಳೆಯೋ ಜನ ಇದ್ದೇ ಇರ್ತಾರೆ, ಆದರೆ ಯಾವತ್ತು ನೀನು ಅದೆಲ್ಲವನ್ನು ದಾಟಿ ಮುನ್ನುಗ್ತೀಯೋ ಆಗ ಮಾತ್ರ ನಿನ್ನ ಗುರಿಯನ್ನು ನೀನು ಸಾಧಿಸೋಕ್ಕಾಗೋದು. ಆಗ ಬಸವಣ್ಣನವರು ಒಂದು ವಚನ ಬರೆದಿದ್ರು, ಇಲ್ಲಿ ಎಲ್ಲರನ್ನು ನಮ್ಮವರು ಅಂತ ತಿಳ್ಕೊಬೇಕು ಅಂತ. ಆದರೆ ಅವರು ಈಗ ಬದುಕಿದ್ದಿದ್ರೆ ಇಲ್ಲಿ ಯಾರನ್ನು ನಂಬಬೇಡ ಅಂತ ಬರೆದಿರೋರು. ಇಲ್ಲಿ ನಿನಗೆ ಪ್ರೀತಿಯಿಂದ ನೆನಪಿಸಿಕೊಳ್ಳೋರಿಗಿಂತ ಅವಶ್ಯಕತೆಗಳಿಗೋಸ್ಕರ ನೆನಪಿಸ್ಕೊಳ್ಳೋರೇ ಜಾಸ್ತಿ. ಇಲ್ಲಿ ನಾಯಿಗಿರೋ ನಿಯತ್ತು ಮನುಷ್ಯನಿಗೆ ಇದ್ದಿದ್ರೆ ಈ ದುನಿಯಾ ಹೀಗಿರ್ತಾ ಇರಲಿಲ್ಲ. ಇಲ್ಲಿ ನಮ್ಮವರು ತಮ್ಮವರು ಅನ್ನೋದೆಲ್ಲ ಸುಳ್ಳು. ಎಲ್ಲರೂ ಅವರವರ ಅನುಕೂಲಕ್ಕೆ ತಕ್ಕಂತೆ ನಮ್ಮನ್ನು ಉಪಯೋಗಿಸ್ಕೋತಾರೆ. ನೀನು ಇಂತಹ ಕಾಲು ಎಳೆಯೋ ಜನರ ಮಧ್ಯೆ ಇರಬೇಡ. ನಿನಗೆ ಗೆಲ್ಲಬೇಕು ಅನ್ನೋ ಹಠಕ್ಕಿಂತ ಸೋಲಬಾರ್ದು ಅನ್ನೋ ಹಠ ಇರಬೇಕು. ಅದರಲ್ಲೂ ಇಂತಹ ಕಾಲು ಎಳೆಯೋ ಜನರ ಮುಂದೆ ಮಾತ್ರ ನೀನು ಗತ್ತಲ್ಲೇ ತಿರುಗಾಡಬೇಕು. ಅದೇ ನಿನ್ನನ್ನು ಗೆಲ್ಲಿಸುತ್ತೆ. ಕಾಲು ಎಳಿತಾ ಇದ್ದಾರಾ? ಎಳಿಲಿ ಬಿಡು. ಅಂಥವ್ರ ಮುಂದೆನೇ ನೀನು ತೊಡೆ ತಟ್ಟಿ ನಿಲ್ಲಬೇಕು. ಕಳ್ಕೊಂಡ ಜಾಗದಲ್ಲೇ ನೀನು ಹುಡುಕಬೇಕು. ಅವಮಾನಿಸಿದವ್ರ ಜಾಗದಲ್ಲೇ ಬೆಳೀಬೇಕು. ಕಾಲು ಎಳೆದ ಜನರಿಂದಲೇ ಸನ್ಮಾನ ಮಾಡಿಸ್ಕೋಬೇಕು. ಬದುಕು ನಿನಗೆ ಕಲಿಸೋದಕ್ಕಿಂತ ಬದುಕಿನಲ್ಲಿ ಬಂದು ಹೋದ ಜನನೇ ನಿನಗೆ ತುಂಬ ಕಲಿಸ್ತಾರೆ. ಒಟ್ನಲ್ಲಿ ಹೇಳಬೇಕಂದ್ರೆ ನಿನ್ನ ಏಳಿಗೆಗೆ ಹಾಗೂ ನಿನ್ನ ಹಾಳಾಗೋದಕ್ಕೆ ಜನನೇ ಕಾರಣ. ನೀನು ಬೆಳೀತಾ ಇದೆಯಾ ಅಂದರೆ ಒಳ್ಳೆಯದನ್ನು ಬಯಸೋದಕ್ಕಿಂತ ಕೇಡು ಬಯಸೋರೇ ಜಾಸ್ತಿ. ಬಿಟ್ಬಿಡು ಚಿಂತಿಸೋದನ್ನು. ದಾರಿಯಲ್ಲಿ ಎಡವಿ ಬಿದ್ದರೆ ಎಲ್ಲರೂ ನೋಡು ಮೊದಲೇ ಎದ್ದು ನಿಲ್ಲು. ಜೀವನದಲ್ಲಿ ಬಿದ್ದರೆ ಎಲ್ಲರೂ ನೋಡೋ ಹಾಗೆ ಎದ್ದು ನಿಲ್ಲು. ನಿನ್ನ ಗುರಿಯ ಕಡೆಗೆ ನೀನು ಸಾಗು. ಯಾವುದೇ ಕಾರಣಕ್ಕೂ ನೀನು ನಿಲ್ಲಬೇಡ. ಕಾಲು ಎಳೆಯೋ ಜನರ ನಡುವೆ ನೀನು ರಾಜಂತರ ಮೆರಿಬೇಕು. ಕೊನೆಗೊಂದು ಮಾತು ಹೇಳ್ತೀನಿ, ನೀನು ಯಾರು ಅಂತ ನೀನೇ ಹೇಳ್ಕೋಬಾರ್ದು. ನಿನ್ನನ್ನು ನೋಡಿ ಜನರೇ ಹೇಳಬೇಕು.